ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕ್ಕೆ ಬಂದಿರೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ನೀವು ಜಸ್ಟ್ ಡಿಗ್ರಿ ಮುಗಿಸಿದರೆ ಸಾಕು, ಈ ಜಾಬ್ಗೆ ಜಾಯ್ನ್ ಆದರೆ ನಿಮಗೆ ಮಾಸಿಕ 2 ಲಕ್ಷದವರೆಗೂ ಸ್ಯಾಲ್ರಿ ಇರುತ್ತದೆ. ಇನ್ನು ಈ ಹುದ್ದೆಗೆ ಯಾರು ಹೇಗೆ ಯಾವಾಗ ಅಪ್ಲೈ ಮಾಡಬೇಕು ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಫುಲ್ ನೋಡಿ. ಸೆಂಟ್ರಲ್ ವೇರ್ಹೌಸ್ ಕಾರ್ಪೊರೇಷನ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, ಇನ್ನು ಈ ಹುದ್ದೆ ವೆಬ್ಸೈಟ್ ಬಂದು www.cepwacor.nic.in ಆಗಿರುತ್ತದೆ. ಇನ್ನು ಯಾವ ಹುದ್ದೆ ಅಂತ ನೋಡೋದಾದರೆ, ಮೊದಲನೇದಾಗಿ ಮ್ಯಾನೇಜ್ಮೆಂಟ್ ಟ್ರೈನಿಯ ಜನರಲ್ ಹುದ್ದೆಗಳು ಖಾಲಿ ಇದ್ದು, ಇನ್ನು ಈ ಹುದ್ದೆಗಳು ಒಟ್ಟು 40 ಹುದ್ದೆಗಳು ಖಾಲಿ ಇದ್ದು, ಈ ಹುದ್ದೆಯನ್ನು UR OBC EWS SC ST PWB ಅಭ್ಯರ್ಥಿಗೆ ಮೀಸಲಾತಿ ನೀಡಲಾಗಿದೆ. ಹಾಗೆ ಈ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗೆ ಮಾಸಿಕ 60,000ದಿಂದ 1,80,000ವರೆಗೆ ವೇತನವಿರುತ್ತದೆ. ಇನ್ನು ಈ ಹುದ್ದೆಗೆ ಏಜ್ ಲಿಮಿಟ್ ಬಂದು 28 ವರ್ಷದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, 1997 ಇಂದ 2007ರ ಒಳಗೆ ಹುಟ್ಟಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಎರಡನೇದಾಗಿ ಮ್ಯಾನೇಜ್ಮೆಂಟ್ ಟ್ರೈನಿಯ ಹುದ್ದೆಗಳು ಖಾಲಿ ಇದ್ದು, ಟೆಕ್ನಿಕಲ್ನ ಹುದ್ದೆಗಳಾಗಿರುತ್ತವೆ. ಇನ್ನು ಈ ಹುದ್ದೆಗಳು ಒಟ್ಟು 13 ಹುದ್ದೆಗಳು ಖಾಲಿ ಇದ್ದು, ಈ ಹುದ್ದೆಯನ್ನು EWS OBC SC UR PWD ಅಭ್ಯರ್ಥಿಗೆ ಮೀಸಲಾತಿ ನೀಡಲಾಗಿದೆ. ಇನ್ನು ಈ ಹುದ್ದೆಗೆ 60,000ದಿಂದ 1,80,000ವರೆಗೆ ಮೀಸಲಾತಿ ಮಾಸಿಕ ವೇತನವಾಗಿದ್ದು, ಹಾಗೆ ಈ ಹುದ್ದೆಗೆ ಕೂಡ 28 ವರ್ಷ ಇರುವಂಥ ಅಭ್ಯರ್ಥಿಗಳು ಅಥವಾ ಅದಕ್ಕಿಂತ ಕಡಿಮೆ ಇರುವಂಥ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಮೂರನೇ ಹುದ್ದೆಯಾದ ಅಕೌಂಟೆಂಟ್ ಹುದ್ದೆಗೆ ಒಟ್ಟು 9 ಹುದ್ದೆಗಳು ಖಾಲಿ ಇದ್ದು, ಈ ಹುದ್ದೆಯನ್ನು UR ಮತ್ತು EWS SC ST OBC PWD ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಈ ಹುದ್ದೆಗೆ ಆಯ್ಕೆಯಾದಲ್ಲಿ 40,000ದಿಂದ 1,40,000ವರೆಗೆ ಮಾಸಿಕ ವೇತನವಿದ್ದು, ಈ ಹುದ್ದೆಗೆ 30 ವರ್ಷ ಅಥವಾ ಅದಕ್ಕಿಂತ ಕಡಿಮೆ ಇರುವಂಥ ಏಜ್ ಇರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ನಾಲ್ಕನೆಯ ಹುದ್ದೆಯಾದ ಸೂಪರ್ಡೆಂಟ್ ಹುದ್ದೆಗೆ ಇದು ಜನರಲ್ ಹುದ್ದೆಯಾಗಿದ್ದು, ಈ ಹುದ್ದೆಯ ಒಟ್ಟು 22 ಹುದ್ದೆಗಳು ಖಾಲಿ ಇದ್ದು, UR SC ST OBC EWS ಮತ್ತು PWD ಅಭ್ಯರ್ಥಿಗೆ ಈ ಹುದ್ದೆಯನ್ನು ಮೀಸಲಾತಿ ನೀಡಲಾಗಿದ್ದು, ಹಾಗೆ ಈ ಹುದ್ದೆಗೆ ಆಯ್ಕೆಯಾದಂತಹ ಅಭ್ಯರ್ಥಿಗೆ 40,000ದಿಂದ 1,40,000ವರೆಗೆ ವೇತನವಾಗಿರುತ್ತದೆ. ಇನ್ನು ಈ ಹುದ್ದೆಗೂ ಕೂಡ 30 ವರ್ಷ ಅಥವಾ ಅದಕ್ಕಿಂತ ಕಡಿಮೆ ಇರುವಂಥ ಅಭ್ಯರ್ಥಿ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಐದನೇದಾಗಿ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ನ ಹುದ್ದೆಗಳು ಖಾಲಿ ಇದ್ದು, ಈ ಹುದ್ದೆಗಳು ಒಟ್ಟು 81 ಹುದ್ದೆಗಳು ಖಾಲಿ ಇವೆ. ಈ ಹುದ್ದೆಗೆ SC ST OBC UR EWS ಮತ್ತು PWD ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಈ ಹುದ್ದೆಗೆ ಆಯ್ಕೆಯಾದಲ್ಲಿ 29,000ದಿಂದ 93,000ವರೆಗೆ ವೇತನವಿದ್ದು, 28 ವರ್ಷದ ಅಭ್ಯರ್ಥಿಗಳು ಅದಕ್ಕಿಂತ ಕಡಿಮೆ ಇರುವಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಸ್ಪೆಷಲ್ ರಿಕ್ರೂಟ್ಮೆಂಟ್ ಡ್ರೈವಿನ 6ನೇ ಹುದ್ದೆಯಾಗಿ ಸೂಪರ್ಡೆಂಟ್ ಜನರಲ್ನ ಹುದ್ದೆಗಳು ಖಾಲಿ ಇದ್ದು, ಒಟ್ಟು 2 ಹುದ್ದೆಗಳು ಖಾಲಿ ಇವೆ. ಇನ್ನು ಈ ಹುದ್ದೆಗೆ ಆಯ್ಕೆಯಾದಲ್ಲಿ 40,000ದಿಂದ 1,40,000ವರೆಗೆ ವೇತನವಿದ್ದು, 30 ವರ್ಷ ಅದಕ್ಕಿಂತ ಕಡಿಮೆ ಇರುವಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. 7ನೇದಾಗಿ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ನ ಹುದ್ದೆಗಳು ಖಾಲಿ ಇದ್ದು, ಒಟ್ಟು 10 ಹುದ್ದೆಗಳು ಖಾಲಿ ಇವೆ. ಹಾಗೂ ಈ ಹುದ್ದೆಗೆ ಆಯ್ಕೆಯಾದಲ್ಲಿ 29,000ದಿಂದ 93,000ವರೆಗೆ ವೇತನವಾಗಿದ್ದು, 28 ವರ್ಷ ಅದಕ್ಕಿಂತ ಕಡಿಮೆ ಇರುವಂಥ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು 8ನೇದಾಗಿ ಹಾಗೂ ಕೊನೆಯದಾದ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆ ಖಾಲಿ ಇದ್ದು, ಒಟ್ಟು 2 ಹುದ್ದೆಗಳು ಖಾಲಿ ಇವೆ. ಈ ಹುದ್ದೆಗೆ ಆಯ್ಕೆಯಾದಲ್ಲಿ 29,000ರಿಂದ 93,000ವರೆಗೆ ವೇತನವಾಗಿರುತ್ತದೆ. ಹಾಗೆ ಏಜ್ ಲಿಮಿಟ್ ಬಂದು 28 ವರ್ಷ ಅಥವಾ ಅದಕ್ಕಿಂತ ಕಡಿಮೆ ಇರುವಂಥ ಅಭ್ಯರ್ಥಿ ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಮಿನಿಮಮ್ ಏಜ್ ಲಿಮಿಟ್ ಬಂದು 18 ವರ್ಷ ಆಗಿದ್ದು, 18 ವರ್ಷ ತುಂಬಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಅಂಗವಿಕಲರಾಗಿದ್ದಲ್ಲಿ ಅಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು, ಯಾವ ರೀತಿ ಅಂಗವಿಕಲತೆ ಇರುವಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಎಂಬುದನ್ನು ಇಲ್ಲಿ ಒಮ್ಮೆ ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಇದೆ ಅಂತ ಅನ್ನೋದು ಮಾತ್ರ ಹೇಳ್ತೀನಿ. ಮೊದಲನೇದಾಗಿ ಮ್ಯಾನೇಜ್ಮೆಂಟ್ ಟ್ರೈನಿ, ಎರಡನೇದಾಗಿ ಮ್ಯಾನೇಜ್ಮೆಂಟ್ ಟ್ರೈನಿ ಇನ್ ಟೆಕ್ನಿಕಲ್ ಅಕೌಂಟೆಂಟ್ ಸೂಪರ್ಡೆಂಟ್ ಜನರಲ್ನ ಹುದ್ದೆಗಳು, 5ನೇದಾಗಿ ಜೂನಿಯರ್
ಟೆಕ್ನಿಕಲ್ ಅಸಿಸ್ಟೆಂಟ್ನ ಹುದ್ದೆಗಳು ಈ 5 ಡಿಪಾರ್ಟ್ಮೆಂಟ್ಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು ಮತ್ತು ಈ 5 ಡಿಪಾರ್ಟ್ಮೆಂಟ್ಗಳಲ್ಲಿ 2 ಹುದ್ದೆಗಳು ಮಾತ್ರ ಖಾಲಿ ಇರುತ್ತವೆ. ಒಟ್ಟು 9 ಹುದ್ದೆಗಳು ಖಾಲಿ ಇರುತ್ತವೆ. ಇನ್ನು 6ನೇದಾಗಿ ಸೂಪರ್ಡೆಂಟ್ ಜನರಲ್ನ ಹುದ್ದೆ, ಈ ಡಿಪಾರ್ಟ್ಮೆಂಟ್ನಲ್ಲೂ ಹುದ್ದೆಗಳು ಖಾಲಿ ಇದ್ದು, 7ನೇದಾಗಿ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ನ ಡಿಪಾರ್ಟ್ಮೆಂಟ್ನಲ್ಲೂ ಖಾಲಿ ಇರುತ್ತದೆ. ಹಾಗೂ ಕೊನೆಯದಾಗಿ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ನಲ್ಲಿ ಕೂಡ ಲಡಾಖ್ನ ಹುದ್ದೆಗಳು ಖಾಲಿ ಇರುತ್ತವೆ. ಇನ್ನು ಈ 3 ಡಿಪಾರ್ಟ್ಮೆಂಟ್ನಲ್ಲಿ PWBD ಕ್ಯಾಟಗರಿ ಅಭ್ಯರ್ಥಿಗೆ ಯಾವುದೇ ರಿಸರ್ವೇಷನ್ ಇರುವುದಿಲ್ಲ. ಇನ್ನು ಅಂಗವಿಕಲ ಇರುವಂಥ ಅಭ್ಯರ್ಥಿಗಳ ಫುಲ್ ಫಾರ್ಮ್ ಇಲ್ಲಿ ನೀಡಲಾಗಿದ್ದು, ವಿಡಿಯೋನ ಒಮ್ಮೆ ಪಾಸ್ ಮಾಡಿ ನೋಡ್ಕೊಳ್ಳಿ. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ ಅರ್ಜಿ ಸಲ್ಲಿಸುತ್ತಿದ್ದಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟ್ನ ಹುದ್ದೆಗಳು ಒಟ್ಟು 12 ಹುದ್ದೆಗಳು ಖಾಲಿ ಇವೆ. ಹಾಗೂ ಟೆಕ್ನಿಕಲ್ ಅಸಿಸ್ಟೆಂಟ್ನ SRDA ಡಿಪಾರ್ಟ್ಮೆಂಟ್ನಲ್ಲಿ 1 ಹುದ್ದೆ ಖಾಲಿ ಇರುತ್ತದೆ. ಇನ್ನು ಈ ಹುದ್ದೆಗೆ ಸೆಲೆಕ್ಷನ್ ಪ್ರೋಸೆಸ್ ಬಂದು 1 ರಿಂದ 4 ಹುದ್ದೆಗಳಿಗೆ ಸೆಲೆಕ್ಷನ್ ಪ್ರೋಸೆಸ್ ಬಂದು ಆನ್ಲೈನ್ ಟೆಸ್ಟ್ ಪ್ಲಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ಲಸ್ ಇಂಟರ್ವ್ಯೂ ಇರುತ್ತದೆ. ಇನ್ನು 5ನೇ ಹುದ್ದೆಯಾದ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ನ ಹುದ್ದೆಗೆ ಆನ್ಲೈನ್ ಟೆಸ್ಟ್ ಪ್ಲಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತದೆ, ಇಂಟರ್ವ್ಯೂ ಇರುವುದಿಲ್ಲ. ಇನ್ನು 6ನೇ ಹುದ್ದೆಗೆ ಆನ್ಲೈನ್ ಟೆಸ್ಟ್ ಪ್ಲಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ಲಸ್ ಇಂಟರ್ವ್ಯೂ ಇರುತ್ತದೆ. 7ನೇ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ನ ಹುದ್ದೆಗೆ ಆನ್ಲೈನ್ ಟೆಸ್ಟ್ ಪ್ಲಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್. 8ನೇ ಹುದ್ದೆಗೂ ಕೂಡ ಆನ್ಲೈನ್ ಟೆಸ್ಟ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತದೆ. ಇನ್ನು ಈ ಹುದ್ದೆಗೆ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲು 14/12/2024 ರಿಂದ ಪ್ರಾರಂಭವಾಗಿದ್ದು ಜನವರಿ 12ರವರೆಗೆ ಸಮಯವಿರುತ್ತದೆ. ಇನ್ನು ಆನ್ಲೈನ್ ಅಪ್ಲಿಕೇಶನ್ ಪೇಮೆಂಟ್ ಬಂದು 14ನೇ ತಾರೀಕಿಂದಲೇ ಪ್ರಾರಂಭವಾಗಿದ್ದು ಜನವರಿ 12ನೇ ತಾರೀಕು ಕೊನೆಯ ದಿನಾಂಕವಾಗಿರುತ್ತದೆ. ಕಾಲ್ ಲೆಟರ್ ಫಾರ್ ಎಕ್ಸಾಮಿನೇಷನ್ ಎಕ್ಸಾಮ್ನ 10 ದಿನದ ಮುಂದೆಯೇ ಬಿಡುಗಡೆ ಮಾಡಲಾಗುತ್ತದೆ. ಇನ್ನು ಮಿಕ್ಕುಳಿದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಇಂಟರ್ವ್ಯೂ ಎಲ್ಲವನ್ನು ತದಾದ ನಂತರ ತಿಳಿಸಿಕೊಡಲಾಗುವುದು. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಸಿಟಿಜನ್ ಆಗಿರಬೇಕು. ನ್ಯಾಷನಾಲಿಟಿ ಅಂದರೆ ಇಂಡಿಯನ್ ಸಿಟಿಜನ್ ಆಗಿರಬೇಕು ಅಥವಾ ನೇಪಾಳ್ ಅಥವಾ ಭೂತಾನ್, ಟಿಬೆಟ್ ಅಭ್ಯರ್ಥಿಗಳು ಆಗಿದ್ದರೂ ಕೂಡ ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ಎಜುಕೇಷನ್ ಕ್ವಾಲಿಫಿಕೇಷನನ್ನು ನೋಡುವುದಾದರೆ, ಮೊದಲನೇದಾಗಿ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಜನರಲ್ನ ಹುದ್ದೆಗೆ ಡಿಗ್ರಿ ವಿತ್ ಫಸ್ಟ್ ಕ್ಲಾಸ್ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಓದಿರುವಂಥ ಅಭ್ಯರ್ಥಿ ಅಥವಾ ಹ್ಯೂಮನ್ ರಿಸೋರ್ಸಸ್ ಓದಿರುವಂಥ ಅಭ್ಯರ್ಥಿ ಅಥವಾ ಇಂಡಸ್ಟ್ರಿಯಲ್ ರಿಲೇಷನ್ ಓದಿರುವಂಥ ಅಭ್ಯರ್ಥಿ ಅಥವಾ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಥವಾ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಓದಿರುವಂಥ ಯಾವುದೇ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟ್ ಮುಖಾಂತರ ಓದಿರುವಂಥ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆಯೇ ಈ ಹುದ್ದೆಗೆ ಯಾವುದೇ ಎಕ್ಸ್ಪೀರಿಯೆನ್ಸ್ನ ಅಗತ್ಯ ಇರುವುದಿಲ್ಲ, ಅಂದರೆ ಫ್ರೆಷರ್ ಕೂಡ ಅಪ್ಲೈ ಮಾಡಬಹುದಾಗಿರುತ್ತದೆ. ಇನ್ನು 7ನೇ ಹುದ್ದೆ ಮ್ಯಾನೇಜ್ಮೆಂಟ್ ಟ್ರೈನಿಯ ಟೆಕ್ನಿಕಲ್ನ ಹುದ್ದೆಗೆ, ಈ ಹುದ್ದೆಗೆ ಪೋಸ್ಟ್ ಗ್ರಾಜ್ಯುಯೇಷನ್ ಡಿಗ್ರಿ ಇನ್ ಅಗ್ರಿಕಲ್ಚರ್ ವಿತ್ ಓದಿರುವಂಥ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಫ್ರೆಷರ್ ಅಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು 3ನೇ ಹುದ್ದೆಯಾದ ಅಕೌಂಟೆಂಟ್ನ ಹುದ್ದೆಗೆ BCom ಅಥವಾ BA ಓದಿರುವಂಥ ಅಭ್ಯರ್ಥಿ ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಹಾಗೆ ಈ ಹುದ್ದೆಗೆ 3 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತದೆ. ಇನ್ನು ಸೂಪರ್ಡೆಂಟ್ನ ಜನರಲ್ನ ಹುದ್ದೆಗೆ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಆಗಿರುವಂಥ ಅಭ್ಯರ್ಥಿ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಈ ಹುದ್ದೆಗೆ ಯಾವುದೇ ಎಕ್ಸ್ಪೀರಿಯೆನ್ಸ್ನ ಅಗತ್ಯ ಇರುವುದಿಲ್ಲ. 5ನೇದಾಗಿ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ನ ಹುದ್ದೆಗೆ ಡಿಗ್ರಿ ಇನ್ ಅಗ್ರಿಕಲ್ಚರಲ್ ಅಥವಾ ಡಿಗ್ರಿ ವಿತ್ ಜಿಯೋಲಜಿ, ಕೆಮಿಸ್ಟ್ರಿ ಅಥವಾ ಬಯೋಕೆಮಿಸ್ಟ್ರಿ ಆಗಿರುವಂಥ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಹಾಗೆ ಈ ಹುದ್ದೆಗೆ ಯಾವುದೇ ಎಕ್ಸ್ಪೀರಿಯೆನ್ಸ್ನ ಅಗತ್ಯ ಇರುವುದಿಲ್ಲ. ಇನ್ನು 6ನೇ ಹುದ್ದೆಯಾದ ಸೂಪರ್ಡೆಂಟ್ನ ಜನರಲ್ನ ಹುದ್ದೆಗೆ, ಈ ಹುದ್ದೆಗೆ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಇನ್ ಯಾವುದೇ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟ್ ಮುಖಾಂತರ ಓದಿರುವಂಥ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಈ ಹುದ್ದೆಗೆ ಎಕ್ಸ್ಪೀರಿಯೆನ್ಸ್ನ ಅಗತ್ಯ ಇರುವುದಿಲ್ಲ. 7ನೇ ಹುದ್ದೆಯಾದ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ನ ಹುದ್ದೆಗೆ ಡಿಗ್ರಿ ಇನ್ ಅಗ್ರಿಕಲ್ಚರ್ ಆರ್ ಡಿಗ್ರಿ ವಿತ್ ಜಿಯೋಲಜಿ, ಕೆಮಿಸ್ಟ್ರಿ ಆರ್ ಬಯೋಲಜಿ ಕೆಮಿಸ್ಟ್ರಿ ಓದಿರುವಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದಾಗಿದ್ದು, ಈ ಹುದ್ದೆಗೆ ಕೂಡ ಎಕ್ಸ್ಪೀರಿಯೆನ್ಸ್ನ ಅಗತ್ಯ ಇರುವುದಿಲ್ಲ. ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ನ ಹುದ್ದೆಗೆ, ಈ ಹುದ್ದೆಗೆ ಡಿಗ್ರಿ ಇನ್ ಅಗ್ರಿಕಲ್ಚರ್ ಆರ್ ಡಿಗ್ರಿ ವಿತ್ ಜಿಯೋಲಜಿ, ಕೆಮಿಸ್ಟ್ರಿ ಅಥವಾ ಬಯೋಕೆಮಿಸ್ಟ್ರಿ ಓದಿರುವಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದಾಗಿದ್ದು, ಈ ಹುದ್ದೆಗೆ ಕೂಡ ಫ್ರೆಷರ್ಸ್ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಹುದ್ದೆ ಏಜ್ ಲಿಮಿಟ್ನ ಏಜ್ ರಿಲ್ಯಾಕ್ಸೇಷನ್ ನೋಡುವುದಾದರೆ,
SC/ST ಅಭ್ಯರ್ಥಿಗೆ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. OBC ಅಭ್ಯರ್ಥಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. PWBD ಅಂದರೆ ಪರ್ಸನ್ ವಿತ್ ಬೆಂಚ್ಮಾರ್ಕ್ ಡಿಸಬಿಲಿಟಿ ಇರುವಂಥ ಅಭ್ಯರ್ಥಿಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಎಕ್ಸ್ ಸರ್ವಿಸ್ಮ್ಯಾನ್ ಅಥವಾ ಕಮಿಷನ್ಡ್ ಆಫೀಸರ್ ಇನ್ಕ್ಲೂಡಿಂಗ್ ಎನರ್ಜಿ ಕಮಿಷನರ್ ಆಫೀಸರ್ ಆಗಿರುವಂಥ ಅಭ್ಯರ್ಥಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದ್ದು, ಎಕ್ಸ್ ಸರ್ವಿಸ್ಮ್ಯಾನ್ ಫಾರ್ ದಿ ಪೋಸ್ಟ್ ಕೋಡ್ 5, 7 ಆ್ಯಂಡ್ 8 ಅಭ್ಯರ್ಥಿಯಾಗಿದ್ದಲ್ಲಿ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಇನ್ನು ಪರ್ಸನ್ ಅಫೆಕ್ಟೆಡ್ ಬೈ 1984 ರಿಟರ್ನ್ಸ್ನ ಅಭ್ಯರ್ಥಿಯಾಗಿದ್ದಲ್ಲಿ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಇನ್ನು ಈ ಹುದ್ದೆಯ ಆನ್ಲೈನ್ ಎಕ್ಸಾಮಿನೇಷನ್ ವಿಚಾರಕ್ಕೆ ಬಂದರೆ, ಮೊದಲನೇದಾಗಿ ಮ್ಯಾನೇಜ್ಮೆಂಟ್ ಟ್ರೈನಿಯ ಜನರಲ್ ಅಥವಾ ಟೆಕ್ನಿಕಲ್ನ ಹುದ್ದೆಗೆ ಯಾವ್ಯಾವ ಟೆಸ್ಟ್ ಇರುತ್ತೆ ಅಂತ ನೋಡೋದಾದರೆ, ಪ್ರೊಫೆಷ್ನಲ್ ನಾಲೆಜ್, ಜನರಲ್ ಅವೇರ್ನೆಸ್, ಇಂಗ್ಲೀಷ್ ಲ್ಯಾಂಗ್ವೇಜ್, ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್, ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆ್ಯಂಡ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ನ ಇಷ್ಟು ವಿಷಯಗಳಲ್ಲಿ ಟೆಸ್ಟ್ ಇದ್ದು ಒಟ್ಟು 200 ಕ್ವಶನ್ಗಳು ಇರುತ್ತವೆ. ಹಾಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 200 ಮಾರ್ಕ್ಸ್ಗಳಾಗಿದ್ದು, ಎಕ್ಸಾಮ್ ಲ್ಯಾಂಗ್ವೇಜ್ ಬಂದು ಹಿಂದಿ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲೂ ಇರುತ್ತದೆ. ಇನ್ನು ಈ ಆನ್ಲೈನ್ ಎಕ್ಸಾಮಿನೇಷನ್ ಟೈಮ್ ಬಂದು 2 ಅವರ್ 30 ಮಿನಿಟ್ಸ್ ಇರುತ್ತದೆ. ಮೂರನೇ ಹುದ್ದೆಯಾದ ಅಕೌಂಟೆಂಟ್ನ ಹುದ್ದೆಗೆ, ಈ ಹುದ್ದೆ ಯಾವ್ಯಾವ ವಿಷಯದಲ್ಲಿ ಟೆಸ್ಟ್ ಇರುತ್ತೆ ಅಂತ ನೋಡೋದಾದರೆ, ಪ್ರೊಫೆಷ್ನಲ್ ಸಬ್ಜೆಕ್ಟ್ ನಾಲೆಜ್, ಜನರಲ್ ಅವೇರ್ನೆಸ್, ಇಂಗ್ಲೀಷ್ ಲ್ಯಾಂಗ್ವೇಜ್, ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್, ಡೇಟಾ ಅನಾಲಿಸಿಸ್, ಇಂಟರ್ಪ್ರಿಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ನ ವಿಷಯದಲ್ಲಿ ಟೆಸ್ಟ್ ಇದ್ದು, ಈ ಹುದ್ದೆಗೆ ಕೂಡ ಟೋಟಲ್ 200 ಕ್ವಶನ್ಸ್ ಹಾಗೂ ಮ್ಯಾಕ್ಸಿಮಮ್ 200 ಮಾರ್ಕ್ಸ್ ಹಾಗೂ ಈ ಹುದ್ದೆಗೆ ಕೂಡ ಹಿಂದಿ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಇದ್ದು, ಈ ಹುದ್ದೆಗೂ ಕೂಡ 2 ಅವರ್ 30 ನಿಮಿಷಗಳ ಕಾಲ ಎಕ್ಸಾಮಿನೇಷನ್ ಟೈಮ್ ಇರುತ್ತದೆ. ಹಾಗೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಿರೋರು ಅಂತ ಯಾರಾಗಿದ್ದರೆ ಪ್ಲೀಸ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದ್ದು, ಹಾಗೆ ವಾಟ್ಸಪ್ ಗ್ರೂಪ್ ಕೂಡ ಇದ್ದು, ಅವುಗಳಿಗೆ ಕೂಡ ಜಾಯ್ನ್ ಆಗಿ. ಇವುಗಳ ಲಿಂಕನ್ನು ನಮ್ಮ ಚಾನಲ್ನ ಬಯೋದಲ್ಲಿ ನೀಡಲಾಗಿರುತ್ತದೆ. ಒಂದು ವೇಳೆ ನಿಮಗೆ ಈ ಹುದ್ದೆಯ ನೋಟಿಫಿಕೇಷನ್ ಬೇಕಂದಲ್ಲಿ ಇವುಗಳಲ್ಲೇ ಮೆಸೇಜ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತೀನಿ. ಇನ್ನು 4ನೇ ಹುದ್ದೆಯಾದ ಸೂಪರ್ಡೆಂಟ್ನ ಹುದ್ದೆಗೆ, ಈ ಹುದ್ದೆಗೆ ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಡೇಟಾ ಅನಾಲಿಸಿಸ್, ಜನರಲ್ ಅವೇರ್ನೆಸ್ನ ಬಗ್ಗೆ ಟೆಸ್ಟ್ ಇದ್ದು ಒಟ್ಟು 200 ಕ್ವಶನ್ಗಳಿರುತ್ತವೆ ಹಾಗೂ ಮ್ಯಾಕ್ಸಿಮಮ್ 200 ಮಾರ್ಕ್ಸ್ ಇದ್ದು, ಈ ಹುದ್ದೆಗೆ 2 ಅವರ್ 30 ನಿಮಿಷಗಳ ಕಾಲ ಎಕ್ಸಾಮಿನೇಷನ್ ಟೈಮ್ ನೀಡಲಾಗಿದ್ದು, ಹಿಂದಿ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇರುತ್ತದೆ. ಹಾಗೆ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ನ ಹುದ್ದೆಗೆ, ಈ ಹುದ್ದೆಗೂ ಕೂಡ ಪ್ರೊಫೆಷ್ನಲ್ ನಾಲೆಜ್, ರೀಸನಿಂಗ್, ಕಂಪ್ಯೂಟರ್ ಆಪ್ಟಿಟ್ಯೂಡ್, ಡೇಟಾ ಅನಾಲಿಸಿಸ್, ಜನರಲ್ ಅವೇರ್ನೆಸ್, ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಟೆಸ್ಟ್ ಇದ್ದು 200 ಕ್ವಶನ್ಸ್, ಮ್ಯಾಕ್ಸಿಮಮ್ 200 ಮಾರ್ಕ್ಸ್, ಕನ್ನಡ ಇಂಗ್ಲೀಷ್ ಲ್ಯಾಂಗ್ವೇಜ್ ಹಾಗೂ 2 ಅವರ್ 30 ನಿಮಿಷಗಳ ಕಾಲ ಎಕ್ಸಾಮಿನೇಷನ್ ಟೈಮ್ ಇರುತ್ತದೆ. ಇನ್ನು ಈ ಹುದ್ದೆಗೆ ಆನ್ಲೈನಲ್ಲಿ ಹೇಗೆ ಅಪ್ಲೈ ಮಾಡಬೇಕಪ್ಪ ಅಂತ ನೋಡೋದಾದರೆ, ಇವತ್ತಿನಿಂದಲೇ ಈ ಹುದ್ದೆಗೆ ಅಪ್ಲೈ ಮಾಡಬಹುದಾಗಿದ್ದು, ಜನವರಿ 12ನೇ ತಾರೀಕು ಕೊನೆಯ ದಿನಾಂಕವಾಗಿರುತ್ತದೆ. ಹಾಗೆ ಸ್ಕ್ಯಾನ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಬೇಕಾಗಿದ್ದು, ಸಿಗ್ನೇಚರನ್ನು ಕ್ಯಾಪಿಟಲ್ ಲೆಟರಲ್ಲಿ ಫಿಲ್ ಮಾಡಿ ಕಳಿಸಿದಲ್ಲಿ ನಾಟ್ ಅಕ್ಸೆಪ್ಟೆಡ್ ಆಗಿರುತ್ತದೆ. ಲೆಫ್ಟ್ ಥಂಬ್ ಇಂಪ್ರೆಷನ್ ಕಳಿಸಬೇಕಾಗುತ್ತದೆ. ಹಾಗೆ ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಮತ್ತು ಕಳಿಸಬೇಕಾಗುತ್ತದೆ. ಹಾಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ಎಲ್ಲ ನೆಸೆಸರಿ ಡಾಕ್ಯುಮೆಂಟ್ ಹಾಗೂ ಫೋಟೋ ಕಾಪಿಗಳನ್ನು ಹತ್ರನೇ ಇಟ್ಕೊಂಡು ಅರ್ಜಿಗಳನ್ನು ಸಲ್ಲಿಸಿ. ಇನ್ನು ಈ ಹುದ್ದೆಗೆ ಅಪ್ಲಿಕೇಶನ್ ಫೀಸ್ ಬಂದು SC/ST, PWBD, ಎಕ್ಸ್ ಸರ್ವಿಸ್ಮ್ಯಾನ್ ಮತ್ತು ವುಮೆನ್ ಕ್ಯಾಂಡಿಡೇಟ್ಗಳಾದಲ್ಲಿ ಈ ಅಭ್ಯರ್ಥಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ. ಆದರೆ ಇಂಟಿಮೇಷನ್ ಚಾರ್ಜಸ್ 500 ರೂಪಾಯಿ ಇರುತ್ತದೆ. ಇನ್ನು ಅದರ್ ಕ್ಯಾಂಡಿಡೇಟ್ಗಳಾದ UR ಅಥವಾ EWS ಮತ್ತು OBC ಕ್ಯಾಟಗರಿಗೆ ಸೇರಿದ ಉಳಿದೆಲ್ಲ ಅಭ್ಯರ್ಥಿಗೆ ಅಪ್ಲಿಕೇಶನ್ ಫೀಸ್ 850 ಪ್ಲಸ್ ಇಂಟಿಮೇಷನ್ ಚಾರ್ಜಸ್ 500 ರೂಪಾಯಿ, ಒಟ್ಟು 1350 ರೂಪಾಯಿ ಆನ್ಲೈನ್ ಪೇಮೆಂಟ್ ಮಾಡಬೇಕಾಗಿರ್ತದೆ. ಇನ್ನು ಈ ಹುದ್ದೆಗೆ ಮೇನಾಗಿ ಎಕ್ಸಾಮಿನೇಷನ್ ಸೆಂಟ್ರ್ಗಳು ಎಲ್ಲೆಲ್ಲಿ ಇರ್ತವೆ ಅಂತ ನೋಡೋದಾದರೆ, ಮೇನಾಗಿ ಸ್ಟೇಟ್ಗಳು ಮಾತ್ರ ಹೇಳ್ಕೊಂಡು ಹೋಗ್ತೀನಿ. ಇನ್ನು ಯಾವ ಸ್ಥಳದಲ್ಲಿ ಸೆಂಟ್ರ್ ಇದೆ ಅಂತ ನೀವು ಒಮ್ಮೆ ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ಅಂಡಮಾನ್ ಮತ್ತು ನಿಕೋಬಾರ್, ಆಂಧ್ರ ಪ್ರದೇಶ್, ಅರುಣಾಚಲ ಪ್ರದೇಶ್, ಅಸ್ಸಾಂ, ಬಿಹಾರ್, ಚಂಡೀಗಢ, ಛತ್ತೀಸ್ಗಢ, ದಾದ್ರಾ ಆ್ಯಂಡ್ ನಾಗರ್ ಹವೇಲಿ, ಡಮನ್ ಆ್ಯಂಡ್ ದಿಯು, ದೆಹಲಿ, ಗೋವಾ, ಗುಜರಾತ್, ಹರಿಯಾಣ, ಹಿಮಾಚಲ್ ಪ್ರದೇಶ್, ಜಮ್ಮು ಕಾಶ್ಮೀರ್, ಲಡಾಖ್, ಜಾರ್ಖಂಡ್, ಕರ್ನಾಟಕ, ಕೇರಳ, ಲಕ್ಷದ್ವೀಪ್, ಮಂಡ್ಯ ಪ್ರದೇಶ್,
ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಮಣಿಪುರ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಸ್ಸಾ, ಪಾಂಡುಚೇರಿ, ಪಂಜಾಬ್, ರಾಜಸ್ಥಾನ್, ಸಿಕ್ಕಿಂ, ತಮಿಳುನಾಡು, ತೆಲಂಗಾಣ, ತ್ರಿಪುರ, ಉತ್ತರ ಪ್ರದೇಶ್, ಉತ್ತರಾಖಂಡ್, ವೆಸ್ಟ್ ಬೆಂಗಾಲ್ ಇಷ್ಟು ಸ್ಟೇಟ್ಗಳಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಗಳು ಇದ್ದು ಅಲ್ಲಿ ಯಾವ ಪ್ಲೇಸಲ್ಲಿ ಇದ್ದಾವೆ ಅಂತ ನೀವೊಮ್ಮೆ ವೀಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ಹಾಗೆ ಈ ಹುದ್ದೆಯ ನೋಟಿಫಿಕೇಷನ್ ನಿಮಗೆ ಬೇಕಾದಲ್ಲಿ ಪ್ಲೀಸ್ ನಮಗೆ ಕಾಮೆಂಟ್ ಮಾಡಿ ಅಥವಾ ಟೆಲಿಗ್ರಾಮ್ ಅಥವಾ ವಾಟ್ಸಪ್ಪಲ್ಲಿ ನೋಟಿಫಿಕೇಷನ್ ಅಂತ ಸೆಂಡ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಕಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಯಿತು ಅಂತ ಅನಿಸಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇದೇ ಥರದ ಹೆಚ್ಚಿನ ಮಾಹಿತಿ ನಿಮಗೆ ತಿಳಿಸ್ಕೊಡಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಮೊದಲು ನೋಟಿಫಿಕೇಷನ್ ಬರಲು ನಮ್ಮ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅರ್ಜಿ ಸಲ್ಲಿಸ್ತಾಯಿದ್ರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಹಾಗೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಮತ್ತೆ.